ಇದೇಕಿಂತಹ ದುಶ್ಶಕುನ? ಬೃಹತ್ ಕಾಲದ ಉದಯ ಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ತೋರಿಸದಂತೆ ಕೇಳಿತು. ಅದರೊಡನೆ ಅದು ರುಸ್ತವಾದ ವೇಣುವನದಲ್ಲಿ ಬೆಳಗಿನ ಜಾವ ಕೂಗುತ್ತಿದ್ದ ಅಮಂಗಳ ಸ್ವರವೂ ಮಿಡಿತವಾಯಿತು. ಸೂರ್ಯದೇವನನ್ನು ವಂದಿಸುವೆ ಎಂದು ತಲೆ ಎತ್ತಿ ನಮಸ್ಕರಿಸುವಾಗ ರಕ್ತವರ್ಣದ ಧೂಮಕೇತುವೊಂದು ನನ್ನ ಕಣ್ಣೆದುರಿಗೆ ಬಂದಂತೆ ಭಾಸವಾಯಿತು. ಈ ಎಲ್ಲ ನಿಮಿತ್ತಗಳ ಅರ್ಥವೇನು? ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ಮತ್ಯಾವ ಅನರ್ಥ ಪರಂಪರೆಯು ಪ್ರಾರಂಭವಾಗುತ್ತಿರುವುದು ದೇವ. ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ ಕುಮಾರ, ಬಾ ಕುಮಾರ. ನಾನು ನಿನಗಾಗಿ ಎಷ್ಟೊಂದು ಕಾತುರಳಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಕುಮಾರ, ಈ ನನ್ನ ಭದ್ರಾಸ್ತದಿಂದ ಒಂದೇ ಒಂದು ಬಾರಿ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಬಾ ಕುಮಾರ. ಆಶೀರ್ವದಿಸು ತಾಯಿ. ದಯಾಮಯ, ನನ್ನ ಪುತ್ರನಿಗೆ ಯಾವ ಮಂಗಳವೂ ಆಗದಿರಲಿ ಕಂದ. ಅಮ್ಮ ಅಮ್ಮ ಕುಮಾರ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು, ನಿನಗೆ ತಿಳಿಯದೆ? ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ನಿನ್ನ ಕೋಮಲ ಕರಗಳಿಂದ ಆಲುಣಿಸಿ ಬೆಳೆಸಿದ ಈ ನನ್ನ ಬಾಹುಗಳಲ್ಲಿ ಬಲವಿರುವ ತನಕ ಯುದ್ಧದ ಸಲುವಾಗಿ ಈ ದುರ್ಯೋಧನ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಅಲ್ಲದೆ ನಮ್ಮ ಸಮಸ್ತ ಸೈನ್ಯವು ಸಂಗ್ರಾಮದಲ್ಲಿ ಸಮ್ಮಿಳಿತವಾಗಿ ಸಂಗ್ರಾಮಕ್ಕೆ ಸನ್ನದ್ಧವಾಗಿರುವುದು ಕುಮಾರ ನಿನಗೆ ತಿಳಿಯದೆ? ತಿಳಿದಿರುವೆನು. ಅದು ನಿನ್ನ ಡಾಂಬಿಕ ಪ್ರದರ್ಶನದ ಪರಮಾವಧಿಯನ್ನು ಪಾಂಡವರನ್ನು ಎದುರಿಸಲು ಹೂಡಿದ ಆಟವೆಂದು ಭಾವಿಸಿದೆ. ಆದರೆ ಸತ್ಯ, ಧರ್ಮ, ನ್ಯಾಯ, ನೀತಿ ಎಲ್ಲದಕ್ಕೂ ತಿಲಾಂಜಲಿಟ್ಟು ನೀನು ಯುದ್ಧವನ್ನು ಪ್ರಾರಂಭಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ. ಅಮ್ಮ, ಯುದ್ಧ ಕ್ಷತ್ರಿಯನ ಧರ್ಮವು ತಾಯಿ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ಜಗತ್ತನ್ನು ನಿರ್ಮಿಸಿದ ಯುಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಂದನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡಿದು ತೆಗೆದ ಕಾಲ ಕೂಟುವುದು. ಕುಮಾರ, ಯುದ್ಧದ ಚಿಂತೆಯನ್ನು ಬಿಡು, ಪಾಂಡವರೊಡನೆ ಸಂಧಿಗೆ ಕುಮಾರ, ನಿನ್ನ ಸುಖ ಸಂತೋಷಗಳನ್ನು ನೋಡುವ ಸಲುವಾಗಿ ಎಣಿಕಿರಬಹುದು. ಮಾತೃ ಪ್ರೇಮವೂ ಬತ್ತಬಹುದು. ಮಾತೃ ಪ್ರೇಮವು ಕೌಸ್ತುವ ರತ್ನ ಭವನ. ಕುಮಾರ ಕಂದ, ನಿನ್ನ ಗೃಹದಾರದಲ್ಲಿ ನೆಲೆಸಿರುವ ಆ ಶಾಂತಿ ದೇವಿಯನ್ನು ನಿರಾಕರಿಸಿ ಮುಂದೆ ಒಂದು ದಿನ ಘೋರವಾದ ಯುದ್ಧಕ್ಕೆ ಆಹ್ವಾನ ಕೊಡಬೇಡ ಕುಮಾರ. ಇಂತಹ ಪೌರುಷವಾದ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ಯವಾಗಿರುವನು ಕುಮಾರ. ಅಮ್ಮ, 100 ಜನ ವೀರಪುತ್ರನೆತ್ತ ವೀರಮಾತೆ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವುದೇ? ಅಮ್ಮ, ಯುದ್ಧ ಕ್ಷತ್ರಿಯನ ಧರ್ಮ ತಾಯಿ, ಅದಕ್ಕೆ ನಾ ದೀಕ್ಷಾಬದ್ಧನಾಗಿದ್ದೇನೆ. ಕುಮಾರ, ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಮಾತ್ರ ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಮೋಸದಿಂದ ಅವರ ರಾಜ್ಯವನ್ನು ಅಪಹರಿಸಿದೆ. ತುಂಬಿದ ರಾಜಸಭೆಯಲ್ಲಿ ಸರ್ವರ ಸಮಾಕ್ಷಮ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿ ಸ್ತ್ರೀ ಜಾತಿಯಿಂದ ಕಾಲಿಂದ ತುಳಿದು, ಸ್ತ್ರೀಯಿಂದಲೇ ಜನಿಸಿ ಸ್ತ್ರೀಯಿಂದಲೇ ಪಾಲಿತನಾಗಿ ಕೊನೆಗೆ ಸಹಜ ಸಿದ್ಧವಾದ ಸನ್ಮಾನವನ್ನು ನಿರಾಕರಿಸಿದೆ. ನಿನ್ನಂತ ಲೋಭಿಯು, ಧೂರ್ತಯು, ನಿಜಾಶಯನು ಧರ್ಮದ ರಹಸ್ಯವನ್ನು ತಿಳಿಯಲು ಹೇಗೆ ಮಾತ್ರ ಸಾಧ್ಯ? ಹೋಗು ಕುಮಾರ, ಧರ್ಮದ ರಹಸ್ಯವನ್ನು ತಿಳಿಯುವ ಇಚ್ಛೆ ನಿನ್ನಲ್ಲಿದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಪಾಂಡವರು 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 ಅಮ್ಮ, ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ಶತಾಧಿಕರನ್ನ ಧಿಕ್ಕಾರವಿರಲಿ. ಅಮ್ಮ, ತುಂಬಿದ್ದ ಮೌನ್ನತವಾದ ರಾಜಸಭೆಯಲ್ಲಿ ಪತ್ನಿ ಅಪಮಾನವನ್ನು ಕಣ್ಣಾರೆ ಕಾಣುತ್ತಾ ಎದುರಿನಲ್ಲಿ ಕೈ ಕಟ್ಟಿ ಕುಳಿತದ್ದು ಕ್ಷತ್ರಿಯನ ಧರ್ಮವಂತಿರಲಿ, ಇಲ್ಲಿ ಕುಳಿತಿರೋ ಮಾನವ ಧರ್ಮವೂ ಅಲ್ಲ ತಾಯಿ. ನನ್ನ ಸತಿ ಭಾನುಮತಿಗೆ ಹೇಗೆ ತಾಯಿ? ನನ್ನ ಸ್ಥಿನಾವತಿ ಒಬ್ಬ ಸಾಮಾನ್ಯ ದಾಸಿಗಾಗಲಿ ಅಂದ ಘೋರಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ಜನನಿ? ಏನು ಮಾಡುತ್ತಿದ್ದೆ? ಪಣಾಬಂಧವನ್ನು ಕಿತ್ತೊಗೆದು ಸಮಗ್ರ ಪೃಥ್ವಿಯ ಪ್ರತಿಕಕ್ಷೆಯಾಗಿ ನಿಂತಿದ್ದರೂ ನಿರ್ಲಕ್ಷಿಸದೆ ಮಾಡಿದ ಶೋಧನೆಗೆ ಪರಿಶೋಧನೆಯನ್ನು ಮಾಡಿಯೇ ಬಿಡುತ್ತಿದ್ದೆ.
ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದಾದರೇನು? ನಿಸ್ಸಹಾಯಕನು ಕೈಯಲ್ಲಾಗದ ಯಡಿಯೂರಪ್ಪನಂತಹ ತಾಟಸ್ಥ್ಯ ಮನೋಭಾವ. ಅದಕ್ಕಾಗಿ ಅಮ್ಮ, ಪಾಂಡವರೆಂದರೆ ನನಗಷ್ಟೊಂದು ದ್ವೇಷ. ಅವರು ಭರತ ಖಂಡದ ಕಳಂಕ ಸ್ವರೂಪಿಗಳು. ಅವರ ವಂಶವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಸಂತ ದುಶ್ಶಾಂತಾದಿಗಳಾದ ನಮ್ಮ ಪೂರ್ವಜರ ಪುಣ್ಯ ಕೀರ್ತಿಯನ್ನು ಈ ದುಷ್ಕೀರ್ತಿಯಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಮುಖ್ಯ ಸಂದೇಶ. ಅದರ ಸಲುವಾಗಿ ನಾ ದೀಕ್ಷಾಬದ್ಧನಾಗಿದ್ದೇನೆ. ನನ್ನನ್ನು ಹರಿಸು ತಾಯಿ. ನನ್ನ ಆಶೀರ್ವಾದವನ್ನು ಬಯಸುತ್ತಿರುವೆ ಕುಮಾರ. ಈ ಅತ್ಯಾಚಾರಕ್ಕೆ ಅನುಜ್ಞೆಯನ್ನು ಕೊಡುವ ಮೊದಲೇ ನನ್ನ ವಾಕ್ ಸ್ಫೂರ್ತಿಯನ್ನು ನಾಶವಾಗುವಂತೆ ಮಾಡಿಕೊಳ್ಳುವೆನು. ಏಕೆಂದರೆ ನನ್ನ ಕಂಠದಿಂದ ಆಶೀರ್ವಾದವು ಹೊರಬೀಳುವ ಮುನ್ನ ಉತ್ವಕ್ನ ದಾವಾಗ್ನೆಯಲ್ಲಿ ಕಾದು ಅಗ್ನಿವೃಷ್ಟಿಯಿಂದ ನಿನ್ನ ಮಸ್ತಕವನ್ನು ಸುಡುವುದು. ವಿರುದ್ಧ ದೈವದ ಅಭಿಶಾಪದಂತೆ ನಿನ್ನ ಉತ್ಸಾಹವನ್ನು ಭಂಗಪಡಿಸಬಹುದು. ಕುಮಾರ, ನನ್ನ ಆಶೀರ್ವಾದವನ್ನು ನೀನು ಎಂದಿಗೂ ಪಡೆಯಲಾರೆ. ಹೊರಟು ಹೋಗು ಕುಮಾರ, ಹೊರಟು ಹೋಗು. ಮಾತೃವಾಕ್ಯವನ್ನು ಮೀರಿದೆನೆಂಬ ಮಹಾಪಾಪ ನನಗೆ ಕಟ್ಟಿಟ್ಟ ಬುತ್ತಿ ಯಾದರೂ ಚಿಂತೆ ಇಲ್ಲ. ಆ ನನ್ನ ಶತ್ರುಗಳನ್ನು ಯುದ್ಧಕ್ಕೆ ಕುಮಾರ, ನೀನು ಆಹ್ವಾನ ಮಾಡುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯವನ್ನ. ಅಮ್ಮ ಕುಮಾರ, ಅಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮೊಡವಿನಲ್ಲಿ ಮುಳುಗುವುದು. ಮುಳುಗಲಿ. ಅಸ್ತಿನಾವತಿಯ ರಾಜಸಭೆಯರೆಲ್ಲರೂ, ತನ್ನ ಸ್ತ್ರೀಯರೆಲ್ಲರೂ ತಮ್ಮ ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲರು. ಕುಮಾರ, ನೀನೇನು ಮಾನವನೋ ಇಲ್ಲ ದಾನವನೋ? ಸದ್ಯಕ್ಕೆ ನಾನು ಮಾನವನಲ್ಲ ತಾಯಿ, ಅಯ್ಯೋ ಅಯ್ಯೋ, ಹಡೆದ ತಾಯಿ ನಾನಾದರೂ ನಿನ್ನ ಹಣೆ ಬರವನ್ನು ತಿದ್ದಲಾಗಲಿ ಸರಿಪಡಿಸಲಾಗಲಿ ನನ್ನಿಂದ ಸಾಧ್ಯವಾಗಲಿಲ್ಲ. ಬಾ ಕುಮಾರ, ಇದು ನನ್ನ ಎದುರು ಮೊಣಕಾಲೂರು ಕುಳಿತುಕೋ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯೂ ಸಹ ವಜ್ರಾಯುಧದಂತೆ ಭಾಸವಾಗು. ಬಾ ಕುಮಾರ. ಅಮ್ಮ, ಬಾ ಕಂದ. ಈ ನಿನ್ನ ಮಗನ ಮೇಲೆ ಕರುಣೆ ಉಂಟಾಯಿತೆ ತಾಯಿ. ನನ್ನ ಆಶೀರ್ವದಿಸುವೆ ತಾಯಿ. ವದಿಸು ತಾಯಿ, ಆಶೀರ್ವದಿಸು. ಕುಮಾರ, ಆದರೆ ಒಂದು ಮಾತು, ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಮಾತ್ರ ಜಯವಾಗಲಿ. ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ. ಹೋಗಿ ಬಾ ಕುಮಾರ, ಹೋಗಿ ಬಾ. ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮ ತಥೋ ಜಯ. ಕಾಲೋಚಿತ ಕ್ಷತ್ರಿಯ ಧರ್ಮಕ್ಕಾಗಿ ರಣಬಂಧವನ್ನು ಕಿತ್ತೊಗೆದು ರಣಕಂಕಣದೊಟ್ಟ ಈ ಚಲದಂಗಮಲ್ಲ ದುರ್ಯೋಧನಿಗೆ ಜಯವಾಗಲೇಬೇಕು, ಜಯವಾಗಲೇಬೇಕು. ಸಾದವಕಾಶ ಬೇಕೇ. ಮುಗಿಲು ಮುಟ್ಟಿ ಜಯಂಕರಿಸಲಿ ರಣಬೇರಿಗಳು. ದಶ ದಿಕ್ಕುಗಳು ಕಿವಿಡಾಗುವಂತೆ ಅಬ್ಬರಿಸಲಿ ರಣಗಾಳಗಳು. ಆರ್ಬಡಿಸಲಿ ನಮ್ಮ ಸರ್ಪಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಮಂಗಳಕ್ಕೆ ನಾಂದಿ. ಪರಮಾತ್ಮ, ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣ ಪ್ರಾಣಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ವಿಜಯ ಚವದಳಿ ಸೈನರಲಿ ರಣಭೂಮಿಯ ಬರಿಯ ವಿಜಯ.
ವಿಜಯ ಚೌವದೊಳಿಸಿತೈ ಮೆರೆನಿ ರಣಭುವಿಯ ಪರಿಯ ವಿಜಯ ಮಹಾಧಿಕರ ಜಯ ಧ್ವನಿ ಪರ ಸಹಸ್ರ ತುಪಾಣ ಭಯಂಕರ ಅರ್ಜುನ ಮಹಾಧಿಕರ ಜಯ ಧ್ವನಿ ಪರ ಸಹಸ್ರ ತುಪಾಣ ಭಯಂಕರ ಮಹಾರಥಿಕ ಬಹು ಪದಾದಿ ಪರಿವೃತ ಅರ್ಜುನ ಮಹಾರಥಿಕ ಬಹು ಪದಾದಿ ಪರಿವೃತ ಮಹೋಗ್ರಾರಿ ಭಟ ಸಮಸ್ತು ವಿಜಯ ಶವದೊಳಿಸಿತೈ ಮೆರೆನಿ ರಣಭುವಿಯ ಪರಿಯ ವಿಜಯ ಅಹಿತ ನಿವಾಯುತ ದುರುಗರು ಶುಭ ಕದ ಸಹಿತ ನಿಪವ ಮುರಿತ ಅಹಿತ ನಿವಾಯುತ ದುರುಗರು ಶುಭ ಕದ ಸಹಿತ ನಿಪವ ಮುರಿತ ತುಹಿ ನಿರೋಧಿ ಕುಲ ಮಹಾಬಿನಿಖಿಲ ತುಹಿ ನಿರೋಧಿ ಕುಲ ಮಹಾಬಿನಿಖಿಲ ಉಪಭರಿತ ಗುರು ವಿಜಯ ಪರಿಕಲಿತ ಉಪಭರಿತ ಗುರು ವಿಜಯ ಪರಿಕಲಿತ ಕೃಪಾಭರಿತ ಗುರು ವಿಜಯ ಪರಿಕಲಿತ ಕೃಪಾಭರಿತ ಗುರು ವಿಜಯ ಪರಿಕಲಿತ ವಿಜಯ ಜವದೊಳಿಸಿತೈ ಮೆರೆನಿ ರಣಭುವಿಯ ಪರಿಯ ವಿಜಯ ರಣಭುವಿಯ ಪರಿಯ ವಿಜಯ ರಣಭುವಿಯ ಪರಿಯ ವಿಜಯ ಅರ್ಜುನ ಪರಮಾತ್ಮ ನೋಡು, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಸೇರಿ ಅಶ್ವರೂಢನಾಗಿ ಸೇನಾ ರಚನೆಯನ್ನು ಫಲಿಸುತ್ತಿರುವನು. ಅವರ ಹಿಂದೆ ಸಿಂಧೂ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರಥದಲ್ಲಿ ಕುಳಿತಿರುವ ಆ ಮಹಾಪುರುಷರೇ ದುರ್ಯೋಧನನ 98 ಮಂದಿ ಸಹೋದರರು. ಅರ್ಜುನ, ಪರಮಾತ್ಮ ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ಇತ್ತ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮ. ಪಾರ್ಥ, ಪರಮಾತ್ಮ ಸ್ವರ್ಣಮಯವಾದ ಅಷ್ಟಶ್ವ ಶುಂಭೀತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು. ಆಜ್ಞೆ ಮಾಧವ. ಹೇ ಭೀಷ್ಮನ್, ಕುರು ಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ನನ್ನ ಜೀವನದಲ್ಲಿ ಇಂದು ಎಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನು. ಆದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ. ಅರ್ಜುನ, ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ. ಪರಮಾತ್ಮ. ಅರ್ಜುನ, ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ
ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ ಸಮರದಿ ಸೆಣಸಾಡೆ ನಾ ಕೃಷ್ಣ ಸಮರದಿ ಸೆಣಸಾಡೆ ನಾ ಕೃಷ್ಣ ಸಮರದಿ ಸೆಣಸಾಡೆ ನಾ ಜಾರುತ್ತಿದೆ ಗಾಡಿವ ಸೋಲುತ್ತಿದೆ ಕೈ ಕಾಲು ಪರಮಾತ್ಮ ಜಾರುತ್ತಿದೆ ಗಾಡಿವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಡಿವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಡಿವ ಸೋಲುತ್ತಿದೆ ಕೈ ಕಾಲು ಮತಿಹೀನ ನಾನಾದೆ ಪಥವ ತೋರಿಸೋ ಬೇಗ ಮತಿಹೀನ ನಾನಾದೆ ಪಥವ ತೋರಿಸೋ ಬೇಗ ಸಮರದಿ ಸೆಣಸಾಡೆ ನಾ ಕೃಷ್ಣ ಸಮರದಿ ಸೆಣಸಾಡೆ ನಾ ಕೃಷ್ಣ ಸಮರದಿ ಸೆಣಸಾಡೆ ನಾ ಸಮರದಿ ಸೆಣಸಾಡೆ ನಾ ಸಮರದಿ ಸೆಣಸಾಡೆ ನಾ ಏನ್ ಹೇಳಲಿ ಪರಮಾತ್ಮ ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು ನಾಲಿಗೆಯು ಒಣಗುತ್ತಿರುವುದು ಗಾಂಡೀವವು ಕೈಯಿಂದ ಕಳೆಯಿತು ಕೃಷ್ಣ ನಾನು ನೋಡುತ್ತಿರುವುದಾದರೂ ಏನನ್ನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರಲ್ಲೆಷ್ಟು ಜನರ ದಮನೀಯಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ ವಾಸುದೇವ ಮೂರು ಲೋಕ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿವದೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು ರಥವನ್ನು ಹಿಂದಿರುಗಿಸು ಮಿತ್ರ ನನಗೆ ಯುದ್ಧವೂ ಬೇಡ ಭರ್ತ ಬೇಡ ಮಾಧವ ಬೇಡಿಕೊಂಬೆ ನಾ ದೇವ ಬೇಡ ಮಾಧವ ಬೇಡ ಮಾಧವ ಬೇಡಿಕೊಂಬೆ ನಾ ದೇವ ಬೇಡ ಮಾಧವ ರೂಢಿಯಲ್ಲಿ ನಾನು ಕೆಡನೆನಿಸಲಾರೆ ರೂಢಿಯಲ್ಲಿ ನಾನು ಕೆಡನೆನಿಸಲಾರೆ ಬೇಡ ಮಾಧವ ಬೇಡಿಕೊಂಬೆ ನಾ ದೇವ ಬೇಡ ಮಾಧವ ಪಾರ್ಥ ಹೇಳಿದ ನಾವಿದೇಕೆ ನೋಡು ನೋಡು ಪಾರ್ಥ ಗಾಢದಿಂದ ಚರವ ಉಡು ಬೇಗ ಪಾರ್ಥ ಅರ್ಜುನ ಗಾಢದಿಂದ ಚರವ ಉಡು ಬೇಗ ಪಾರ್ಥ ನೋಡು ನೋಡು ಪಾರ್ಥ ಹೇಳಿತನವಿದೇಕೆ ನೋಡು ನೋಡು ಪಾರ್ಥ ಕರದಿ ಗಾಂಡಿ ಭಾವ ಧರಿಸಲಾರೆ ದೇವ ಪರಮಾತ್ಮ ಅರ್ಜುನ ಕರದಿ ಗಾಂಡಿ ಭಾವ ಧರಿಸಲಾರೆ ದೇವ ಮರಳು ಮಾತಿನೇಕೆ ಮರಳು ಮಾತಿನೇಕೆ ಮರಳು ಮಾತಿನೇಕೆ ಮರಳು ಮಾತಿನೇಕೆ ಮರಳು ಮಾತಿನೇಕೆ ಮರಳು ಮಾತಿನೇಕೆ ಮರಳು ಮಾತಿನೇಕೆ
ದುಷ್ಟ ಶಿಕ್ಷಣನು ಶಿಷ್ಟ ಪಾಲನನು ಅರ್ಜುನ ದುಷ್ಟ ಶಿಕ್ಷಣನು ಶಿಷ್ಟ ಪಾಲನನು ನಿಷ್ಠೆಯಿಂದ ನೀನು 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 ಓಡು ಶರವ ಪಾತ ನೋಡು ನೋಡು ಪಾತ ಹೇಳಿದನವಿದೇಕೆ ನೋಡು ನೋಡು ಪಾತ ಗುರು ಬಾಂಧವರ ಶಿರವ ಕಳಿಯಲಾರೆ ಅರ್ಜುನ ಗುರುವು ಬಾಂಧವರ ಶಿರವ ಕಳಿಯಲಾರೆ ನರಕ ಭಾಗಿಯಾಗಿ 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 ನರಳಲಾರೆ ದೇವ ಬೇಡ ಮಾಧವ ಹೇಳಿಕೋ ನಾ ದೇವ ಬೇಡ ಮಾಧವ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ ಅರ್ಜುನ ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ ಮಧ್ಯದಲ್ಲಿ ಮೋದ 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 ಗೈವೆಲ್ಲಿಗ ಪಾತ ನೋಡು ನೋಡು ಪಾತ ಹೇಳಿದನವಿದೇಕೆ ನೋಡು ನೋಡು ಪಾತ ಪಾರ್ಥ ಪರಮಾತ್ಮ ಈ ವಿಷಮಾವಸಾರದಲ್ಲಿ ಇಂಥ ಕಶ್ಮಲ ಭಾವಗಳು ನಿನ್ನಲ್ಲೇಗಿ ಹುಟ್ಟಿತ್ತು. ಕ್ಷತ್ರಿಯ ವೀರನಾಗಿ ಆ ನಾರಿಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರಿ. ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಅರ್ಜುನ, ಯುದ್ಧಕ್ಕೆ ಸಿದ್ಧನಾಗು. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು, ನಮ್ಮ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಹೇಳಿಕೊಟ್ಟಂತಹ ಗುರು, ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾ ವೃತ್ತಿಯು ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶಪಡಿಸಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ. ಪರಮಾತ್ಮ. ಅರ್ಜುನ, ಭಯಬೇಕು ನಾನರಿಯೇ ಮಾಧವ, ಭಯಬೇಕು ನಾನರಿಯೇ ಮಾಧವ, ರಣಭೂಮಿಯನ್ನು ಕೈದು ಜಾರಿದು ಕಾಣಿವ. ಪರಮಾತ್ಮ,
ದೇವಾ ಬಂಧು ಬಳಗ ಮೋಹ ತೀರಿತು ರಣದಾಹ ಬಂಧು ಬಳಗ ಮೋಹ ತೀರಿತು ರಣದಾಹ ವಧಿಸಲೆ ನಾನಿವರ ಗುರುಜನರ ವಧಿಸಲೆ ನಾನಿವರ ಗುರುಜನರ ಭಯಬೇಕು ನಾನಿಯೇ ಮಾಧವ ಅರ್ಜುನ ರಣಭೂಮಿಯನ್ನು ಕಂಡು ಜಾರಿತು ಗಾಂಡೀವ ರಣಭೂಮಿಯನ್ನು ಕಂಡು ಜಾರಿತು ಗಾಂಡೀವ ಭಯವೇಗೋ ನಾನರಿಯೇ ಮಾಧವ ಕೃಷ್ಣ 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 ಅರ್ಜುನ, ಯಾರನ್ನು ಯಾರು ಓದಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮನನ್ನು ಓದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಅರ್ಜುನ, ಪರಮಾತ್ಮ ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾದಂತೆ ಈ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು. ಪಂಡಿತನಾದನೋದರ ಸಲುವಾಗಿ ಎಂದಿಗೂ ದುಃಖಿಸಲಾರ. ಅರ್ಜುನ, ಪರಮಾತ್ಮ ಈ ಭೀಷ್ಮ ದ್ರೋಣರು, ನೀನು ನಾನು ಹಿಂದೆ ಅನೇಕ ಸಾರಿ ಜನಿಸಿರುವು, ಮುಂದೆಯೂ ಜನಿಸುವವು. ಜನ್ಮ ವೃತ್ತಿಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯಿಸಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು ಅರ್ಜುನ? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ನಾಶವೋ ಧರ್ಮ ಸಂರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ಜನಾರ್ದನ, ಯುದ್ಧದ ಹೆಸರೇನೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶ್ವೇತಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷಿತವಾಗುವು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು ವಾಸುದೇವ, ಈ ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಪಾರ್ಥ, ಪರಮಾತ್ಮ ಅಸ್ಥಿರಂ ಶಾಶ್ವತಂ. ಪಾರ್ಥ, ಅಸ್ಥಿರಂ ಗೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮ ಧರ್ಮ ರಕ್ಷಕ ನಾನಿರೇ ಪರಿದೇಕೆ ಕಳವಳವ ಪಡುವೆ ಮರುಳೇ. ಪಾರ್ಥ, ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವಿ, ಅಕೀರ್ತಿ ಭಾಜನಿಸುವಿ. ನಿನ್ನಂತಹ ಸಂಭಾವ್ಯತೆಯಾಗಿ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ಅಳಿಯುವರು, ಆತ್ಮೀಯನ ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಅರ್ಜುನ, ಕರ್ಮಭ್ರಷ್ಟನಾಗಬೇಡ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ನಾಶವೋ
ಧರ್ಮ ಸಂರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜ್ಯ ಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಆತನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಧರ್ಮ. ಅರ್ಜುನ, ಪರಮಾತ್ಮ, ಶಸ್ತ್ರಾಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನೋ? ಅರ್ಜುನ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರು, ಆದರೆ ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮವು ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ನಿನ್ನ ಅವತಾರದ ಉದ್ದೇಶ ಏನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಹಾಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಂ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಕ್ರೋಧಾಮ್ಯಹಂ ಪರಿಪ್ರಾಣಾಯ ಸಾಧೂನಾಂ ವಿನಾಶಾಯ ಚರದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಯುಗೇ. ಕಿರೀಟಿ, ಪರಮಾತ್ಮ, ನಾನು ಮಾಯಾರೂಪಿ, ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ, ಪ್ರಳಯ, ಉದಯ ವಿನಾಶಗಳಿಗೆ ನಾನೇ ಕಾರಣನು. ಸರ್ವಾಂತರ್ಯಾಮಿಯು ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನನ್ನದು. ಅರ್ಜುನ, ಪರಮಾತ್ಮ, ಈ ದಾರದಲ್ಲಿ ಪಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಆದಿಕಾರಣನು ನಾನು ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳೇ ನಡೆಯುತ್ತಿರುವವು. ಪರಮಾತ್ಮ, ನಿನ್ನ ಮಾತುಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಏ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರಯೋಧರನ್ನೆಲ್ಲ ಒಂದೇ ಬಾರಿಗೆ ಆಪ್ರೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಂಡು ನೀನು ನಿಮಿತ್ತ ಮಾತ್ರಕ್ಕೆ ಸಹಾಯಕನಾಗು ಪಾರ್ಥ. ಈಗ ನನ್ನ ವಿಶ್ವರೂಪವನ್ನು ದರ್ಶನ ಮಾಡು. ಆಹಾ, ಎಂತಹ ಭಯಾನಕವಾದ ರೂಪವಿದು! ಮಾನವ ಕಣ್ಣುಗಳಿಂದ ನೋಡಲಾರೆ ಪ್ರಭು, ಮಾನವ ಕಣ್ಣುಗಳಿಂದ ನೋಡಲಾರೆ. ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯ್ತು ದೇವಾ ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರಿ
ಶರಣು ಶರಣು ಗಿರಿಧಾರಿ ಗಿರಿಧಾರಿ ಶರಣರ ಪೊರೆಯೋ ದೀನರ ನಿಧಿಯೇ ಶರಣರ ಪೊರೆಯೋ ದೀನರ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಅರುಣಿಸೋನಿ ರಾಧಾರಮಣ ಮುಕ್ತಿಯ ಕರುಣಿಸೋನಿ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ ಜೋಡಿಸಿ ಕರಗಳ ಬೇಡುವೆ ಚರಣದಿ ಮಾಡು ಕೃಪೆಯನು ಪಾಮರ ನನ್ನೊಳು ಮಾಡು ಕೃಪೆಯನು ಪಾಮರ ನನ್ನೊಳು ಮಾಡು ಕೃಪೆಯನು ಭೀಕರ ರೂಪದ ಬೇಗೆಯ ಸಹಿಸೆನು ಭೀಕರ ರೂಪದ ಬೇಗೆಯ ಸಹಿಸೆನು ಶರಣರ ಪೊರೆಯೋ ದೀನರ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸೋನಿ ರಾಧಾರಮಣ ಮುಕ್ತಿಯ ಕರುಣಿಸೋನಿ 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 ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ನೋಡಿಕೊಂಡು ದಡವನ್ನು ಮುಟ್ಟಿಸಲು ನಾನು ಸದಾ ಕರುಣಾಧಾರಿಯಾಗಿ ನಿಂತಿರುವೆನು. ಬೆದರೋಡುತ್ತಿದೆ ಬೆದರೋಡುತ್ತಿದೆ ಸೈನ್ಯ ಕೊರುಕುಲ್ಲ ಕಳ್ಳಂಕ ತೊರೋ ಪರವರ ರೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಕುರುಪಿತ ಮಹರು ಭೀಷ್ಮ ದ್ರೋಣರು ಶಲ್ಯ ಸೈಂಧವ ಅಶ್ವತ್ಥಾಮರು ಅಶ್ವತ್ಥಾಮರು ಬೆದರದ ಜೀವಿ ಕದನವ ಮಾಡೈ ಬೆದರದ ಜೀವಿ ಕದನವ ಮಾಡೈ ರೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಕುಲ ಕಳ್ಳಂಕ ತೊರೋ ಪರವರ ಕುಲ ಕಳ್ಳಂಕ ತೊರೋ ಪರವರ ರೋಡಲ್ಲಿ